ಫ್ಯಾಷನ್ ಫ್ರೂಟ್. ಭಾರತೀಯರು ಇದನ್ನು ಕೃಷ್ಣ ಫಲ ಅಂತಲೂ ಕರೀತಾರೆ. ಈ ಹಣ್ಣಿನ ತಳಿ ನಮ್ಮ ಮನೆ ಮುಟ್ಟಿದ ಹೆಂಗಂತ ಹೇಳಿದರೆ, ಒಬ್ಬರು ಫ್ರೆಂಚ್ ಪ್ರವಾಸಿ ಪ್ರತಿ ವರ್ಷ ಬರ್ತಿದ್ರು. ಕೊಡೈಕನಾಲ್ನಲ್ಲಿ ಅವರ ಫಾರ್ಮ್ ಹೌಸ್ ಇತ್ತು. ಗೋವಾದಲ್ಲಿ ಅವ್ರ ಪತ್ನಿ ಮನೆ ಇತ್ತು. ಕೊಡೈಕನಾಲಿಂದ ತನ್ನ ಮಗನ ಜೊತೆಗೆ ಗೋವಾ ಹೋಗಬೇಕಾದ್ರೆ ನಮ್ಮ ಲಾಡ್ಜಲ್ಲಿ ಬಂದು ಉಳಿತಿದ್ರು. 2014ನೇ ಇಸ್ವಿನಲ್ಲಿ ಅವರು ನನಗೆ ಈ ಹಣ್ಣು ಮತ್ತು ಅದರ ಜೊತೆಗೆ ಅದರ ಬಳ್ಳಿ ಸಣ್ಣ ಪಾಟ್ನಲ್ಲಿ ಅವರ ನರ್ಸರಿನಲ್ಲೇ ಬೆಳೆದಂಥ ಒಂದು ಬಳ್ಳಿನ 1-2 ಬಳ್ಳಿ ನನಗೆ ಉಡುಗೊರೆಯಾಗಿ ಕೊಟ್ಟಿದ್ದರು. ಅದನ್ನು ನಮ್ಮ ಮನೆಯಲ್ಲಿ ನಾನು ಬೆಳೆಸಿದ್ದೆ. ಈಗ ಒಂದು 10-15 ಬಳ್ಳಿಗಳಾಗಿದೆ. ವರ್ಷ ಪೂರ್ತಿ ಹಣ್ಣು ಕೊಡ್ತಾ ಇದೆ. ಈ ಫ್ಯಾಷನ್ ಫ್ರೂಟ್ ಅಥವಾ ನಾವು ಭಾರತೀಯರು ಕರೆಯುವಂಥ ಕೃಷ್ಣ ಫಲ ಇದೆಯಲ್ಲ, ಇದನ್ನು ಬಳಸಿದರೆ ದೇಹದಲ್ಲಿ ಇನ್ಸುಲಿನ್ ಹೆಚ್ಚು ಉತ್ಪಾದನೆ ಆಗುತ್ತೆ ಅಂತಾರೆ. ಈ ಹಣ್ಣನ್ನು ಮೊದಲೆಲ್ಲ ಬರೀ ಜ್ಯೂಸ್ ಮಾಡಿ ಕುಡಿತಿದ್ವಿ. ಕಳೆದ ವರ್ಷ ಗೊತ್ತಾಗಿದ್ದು, ಯುರೋಪ್ನಲ್ಲಿ ಈ ಹಣ್ಣಿನ ತಿರುಳನ್ನು ನೇರವಾಗಿ ತಿಂತಾರೆ ಅಂತ. ಅದು ಗೊತ್ತಾದ ಮೇಲೆ ನಾನು ಈ ಹಣ್ಣನ್ನು ಕತ್ತರಿಸಿ ಇದರ ತಿರುಳನ್ನು ದಿನಾ ತಿನ್ನಲಿಕ್ಕೆ ಪ್ರಾರಂಭ ಮಾಡಿದೆ. ಈಗ 1-2 ತಿಂಗಳಿಂದ ತಾಪಮಾನ ಜಾಸ್ತಿ ಆಗಿದ್ದರಿಂದ ಈ ಫ್ಯಾಷನ್ ಫ್ರೂಟ್ ಹಣ್ಣಾಗ್ತಿರಲಿಲ್ಲ. ಎಲ್ಲೋ ಹಣ್ಣಾದರೂ ಕೂಡ ಅದು ಹಕ್ಕಿಗಳು ತಿಂದುಬಿಡ್ತಿತ್ತು. ಈಗ ಮಳೆ ಪ್ರಾರಂಭ ಆಗಿದೆ. ಈಗ ಹಣ್ಣು ಭರಪೂರ ಬರಲಿಕ್ಕೆ ಪ್ರಾರಂಭ ಆಗಿದೆ. ಹಾಗಾಗಿ ನಿತ್ಯ ಬೆಳಿಗ್ಗೆ ನನಗೆ ಈ ಹಣ್ಣು ತಿನ್ನೋದು ಒಂದು ಕೆಲಸ. ಈ ಹಣ್ಣನ್ನು ಕತ್ತರಿಸಬೇಕು. ಈ ಹಣ್ಣಿನ ಕವಚ ಇದೆಯಲ್ಲ, ಗಟ್ಟಿ ಕವಚ, ಒಳಗೆ ಮೃದುವಾದ ಸುವಾಸನೆಯುಕ್ತವಾದ ರುಚಿಕರವಾದಂಥ ಸಣ್ಣ ಬೀಜಗಳ ಜೊತೆಯ ತಿರುಳಿದೆ. ಆ ತಿರುಳಿನ ರುಚಿ ಹೇಗಿರುತ್ತೆ ಅಂದರೆ ಹುಳಿ ಮತ್ತು ಸಿಹಿಯ ಮಿಶ್ರ ರುಚಿ. ಇದನ್ನು ಚಮಚದಲ್ಲಿ ನೀವು ತಕ್ಕೊಂಡು ನೇರವಾಗಿ ಬಾಯಲ್ಲಿ ಇಟ್ಟರಾಯ್ತು, ಅದು ಹಾಗೆ ಕರಗಿ ಹೋಗುತ್ತೆ. ಅಷ್ಟು ಸ್ವಾದಿಷ್ಟವಾದಂಥ ಈ ಹಣ್ಣಿದೆಯಲ್ಲ, ಇದನ್ನು ನೀವು ನಿಮ್ಮ ಮನೆಯಲ್ಲಿ ಬೆಳೆಸ್ಬೋದು. ಅಂಗಳದಲ್ಲಿರೋ ಯಾವುದೋ ಒಂದು ಗಿಡಕ್ಕೆ ಬಳ್ಳಿನ ಹಬ್ಬಿಸಿದರೆ ಅದು ವರ್ಷ ಪೂರ್ತಿ ನಿಮ್ಗೆ ಹಣ್ಣು ಕೊಡುತ್ತೆ. ಈ ಹಣ್ಣನ್ನು ಪ್ರತಿನಿತ್ಯ ತಿನ್ನೋದು ನಿಮ್ಮ ಆರೋಗ್ಯಕ್ಕೆ ಕೂಡ